51,000 ಕೋಟಿ ರೂಪಾಯಿಯ ಬಜೆಟ್ ಆದಾಗ ಈ ತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳ ಹಣ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆ ನಿರೀಕ್ಷೆ ಆಗಿಲ್ಲ ಅನ್ನುವಂತ ವಾದ ನಂದು. ಅದಕ್ಕೆ ಬಜೆಟ್ ಗಾತ್ರವನ್ನ ಜಾಸ್ತಿ ಮಾಡಬೇಕಾದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ಸರ್ಕಾರ ಮಾಡಿತು. ಡೀಸೆಲ್ ಅನ್ನ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಅನ್ನ 3 ರೂಪಾಯಿ 3 ಪೈಸೆ ಜಾಸ್ತಿ ಮಾಡಿದ್ರು, ವಿದ್ಯುತ್ ಯೂನಿಟ್ ಅನ್ನ 3 ರೂಪಾಯಿ 37 ಪೈಸೆ ಜಾಸ್ತಿ ಮಾಡಿದ್ರು, ಹಾಲಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ರು. 700 ಕೋಟಿ ರೂಪಾಯಿಯನ್ನ 900 ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ ಹಾಲಿನ ಸಬ್ಸಿಡಿ. ಅದೇ ತರ ಅಭಿವೃದ್ಧಿ ಚಟುವಟಿಕೆಗಳು ಆಗಲಿಲ್ಲ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಿಗೆ ಎಲ್ಲ ಶಾಸಕರ ಪರವಾಗಿ ನಾನು ಈ ಸರ್ಕಾರವನ್ನು ಆಗ್ರಹಿಸುವಂತದ್ದು, ನೀವು ಇವತ್ತು ಝೀರೋ ಡೆವಲಪ್ಮೆಂಟ್ ಅನ್ನುವಂತ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ದೂರ ಆಗಬೇಕು ಅಂತಾದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ 100 ಕೋಟಿ ರೂಪಾಯಿ ಅನುದಾನವನ್ನ ಕೊಡಿ ಶಾಸಕರ ಅಭಿವೃದ್ಧಿಗೆ. ಅವಾಗ ಮತ್ತೆ ನಿಮ್ಮನ್ನು ಅಭಿನಂದಿಸಿ ನಾನೇ ಭಾಷಣ ಮಾಡ್ತೇನೆ. 100 ಕೋಟಿ ರೂಪಾಯಿನ ಕೊಟ್ಟಿದ್ದೀರಿ ಅಂತ. ಯಾವುದನ್ನು ಯಾವುದೇ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡ್ಲಿಕ್ಕಾಗದೆ ನಾವು ಜನ ಕಲ್ಯಾಣವನ್ನ ಮಾಡಿದೀವಿ, ಬಡತನವನ್ನ ನಿರ್ಮೂಲನೆ ಮಾಡಿದೀವಿ. ರಾಜ್ಯಪಾಲರ ಭಾಷಣದಲ್ಲಿ ಬಡತನ ನಿರ್ಮೂಲನೆ ಮಾಡಿಬಿಟ್ಟಿದೀವಿ ಅಂತ ಭಾಷಣ ಮಾಡಿದ್ರು. ಬಡತನ ನಿರ್ಮೂಲನೆ ಅಂತಂದ್ರೆ 2 ಮಿನಿಟ್ ಮ್ಯಾಗಿ ಇದ್ದಂಗೆ ಅಲ್ಲ, ಅದು ನಿರಂತರವಾಗಿ ಸರ್ಕಾರ ಪ್ರಯತ್ನಗಳನ್ನ ಮಾಡಬೇಕು. ಮೊನ್ನೆ ಜನ ಕಲ್ಯಾಣದ ಸಮಾವೇಶ ಮಾಡಿದ್ರು. ನಾನು ಸಮಾವೇಶದ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಮೊನ್ನೆ ಅಧ್ಯಕ್ಷರೇ, ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ನೋಡಿ ಒಂದ್ಸರಿ ನಿಮ್ಮ ಮಂತ್ರಿಮಂಡಲದ ಸದಸ್ಯರು ದಯಮಾಡಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಿಮ್ಮ ಇಲಾಖೆಗಳಲ್ಲಿ ಏನಾಗಿದೆ ಅಂತ ನೋಡಿ. ಅವಾಗ ಗೊತ್ತಾಗುತ್ತೆ ಜನ ಕಲ್ಯಾಣ ಆಗಿದೆಯೋ ಅಥವಾ ಅಭಿವೃದ್ಧಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತಿದೆಯೋ ಅನ್ನುವಂಥದ್ದು ನಿಮಗೆ ಅವತ್ತು ಅರಿವಾಗುತ್ತೆ. ಇವತ್ತು ನಮ್ಮೆಲ್ಲರ ಮನಸ್ಸಲ್ಲಿದೆ, 2 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಯಾವ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಅದಕ್ಕೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ, ಈ ಸರ್ಕಾರ 0% ಡೆವಲಪ್ಮೆಂಟಿನ ಜೊತೆನಲ್ಲಿ 100% ಕರಪ್ಷನ್ ಸರ್ಕಾರ ಇದು. ಯಾಕೆ ಅಂತ ಕೇಳಿದ್ರೆ